ನಮಸ್ತೆ, ನಾನು ನಿಮ್ಮ ಚೈತನ್ಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಮಕ್ಕಳದು ಆಟ ಸಾಮಾನೆಲ್ಲ ಕ್ಲೀನ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಯೂಶ್ವಲಾಗಿ ತಿಂಗಳಿಗೊಂದ್ಸಲಿ ಕ್ಲೀನ್ ಮಾಡ್ತೀನಿ. ಯಾಕಂದರೆ ಮಕ್ಕಳಿಗೆ ಹೈಜಿನಿಕ್ ತುಂಬ ಇಂಪಾರ್ಟೆಂಟು, ಇಲ್ಲಾಂದರೆ ಅವ್ರಿಗೆ ಇನ್ಫೆಕ್ಷನ್ ಆಗುತ್ತೆ ಅಂತ. ಆಟ ಸಾಮಾನಂತೂ ತುಂಬಾ ಕೊಡಿಸಿದ್ದೀರಿ ಮಕ್ಕಳಿಗೆ. ಬಟ್ ಏನು ಬೇಜಾರಂದರೆ ಆ ಒಂದೂ ನೆಟ್ಟಕ್ಕೆ ಆಡೋದಿಲ್ಲ. ತೊಗೊಂಬಂದ ತಕ್ಷಣವೇ ಹೊಡೆದಾಕ್ತವೆ, ಇಲ್ಲ ಒಂದು ಕಡೆಗೆ ಬಿಸಾಕ್ತಾರೆ, ಇಲ್ಲ ತಂದಿದ್ದ ದಿನ ಮಾತ್ರ ಫುಲ್ ಜೋಶಾಗಿ ಇಟ್ಕೊಳ್ತಾರೆ. ಹವೆವರ್ ಅವ್ರ ಖುಷಿ ಅಂತ ಹೇಳಿಬಿಟ್ಟು ನಾನು ಕ್ಲೀನ್ ಮಾಡಿ ಇಡ್ತಿದ್ದೀನಿ. ಅವ್ರಿಗೆ ಇಷ್ಟ ಬಂದಂಗೆ ಎತ್ಕೊಂಡು ಆಟ ಆಡ್ಕೊಳ್ತಾರೆ. ಎಲ್ಲ ತೊಳೆದಿದ್ದಾಗಿದೆ, ನೀಟಾಗಿ ಒಂದು ಸ್ವಲ್ಪ ಡ್ರೈ ಆಗಲಿ ಅಂದ್ಬಿಟ್ಟು ಹೊರಗಡೆ ಇಟ್ಟಿದ್ದೀನಿ ಕಾಂಪೌಂಡ್ ಒಳಗಡೆ. ಹಾರದ ಮೇಲೆ ಎತ್ತಿ ಮನೆ ಒಳಗಡೆ ಇಟ್ಕೊಳ್ಳೋಣ ಅಂತ. ಅಷ್ಟರಲ್ಲಿ ಸ್ಕೂಲಿಂದ ಲಕ್ಕೀದ್ ಬಂದ. ಅವನಿಗಂತೂ ತುಂಬ ಖುಷಿ ಆಯಿತು ಆಟ ಸಾಮಾನು ಕ್ಲೀನ್ ಮಾಡಿರೋದು ನೋಡಿ. ಹಾಗೆ ನಾನು ಅಮ್ಮ ಮನೆಗೆ ಕರ್ಕೊಂಡೋದೆ. ಮನೇಲಿ ಸ್ವಲ್ಪ ಬೋರ್ ಆಗ್ತಿತ್ತು ಅಂತ. ಅಮ್ಮ ಮನೇಲಿ ಹೋದ ತಕ್ಷಣ ಅವ್ನು ಪುಟ್ಟ ಸೈಕಲ್ನ ಎತ್ತಿ ಕ್ಲೀನ್ ಮಾಡ್ದ. ಅವ್ನಿಗೆ ಸಾಕಾಗೋ ಅಷ್ಟೊತ್ತು ಕ್ಲೀನ್ ಮಾಡ್ದ. ಅವ್ನು ಕ್ಲೀನ್ ಮಾಡ್ಬೇಕಾದ್ರೆ ನಮ್ಮ ಚಿಕ್ಕ ಪಾಪು ಅಂತೂ ಅವನ್ನ ನೋಡಿಕೊಂಡು ಎಂಜಾಯ್ ಮಾಡ್ತಿತ್ತು. ಅಣ್ಣ ಯಾವ ರೀತಿ ಕ್ಲೀನ್ ಮಾಡ್ತಾನೆ ಅಂತ ಗಮನಿಸ್ತಾ ಇತ್ತು. ನೆಕ್ಸ್ಟು ಫ್ಯೂಚರ್ನಲ್ಲಿ ಅವಳು ಕಲ್ಕೋಬೇಕು ಅಂತ. ಅವರಿಬ್ಬರು ಆಟ ಆಡೋದು ನೋಡೋದಕ್ಕೆ ಚೆಂದ. ಕಾಲ ಯಾರ ಸ್ವತ್ತೂ ಅಲ್ಲ, ನೊಂದವರಿಗೂ ನೋಯಿಸಿದವರಿಗೂ ಒಂದಲ್ಲ ಒಂದು ದಿನ ಮಾಡಿದ ಕರ್ಮಕ್ಕೆ ತಕ್ಕ ಫಲ ಕಾದಿರುತ್ತದೆ. ಎಷ್ಟೇ ಕಷ್ಟ ಬಂದರೂ ತಾಳ್ಮೆಯಿಂದ ಎಲ್ಲವನ್ನೂ ಸಹಿಸಿಕೊಳ್ಳಿ. ಮುಂದೊಂದು ದಿನ ಎಲ್ಲದಕ್ಕೂ ತಿರುಗೇಟು ಕೊಡುವ ಶಕ್ತಿ ಭಗವಂತ ಕೊಟ್ಟೇ ಕೊಡುತ್ತಾನೆ. ಇವತ್ತು ಈವ್ನಿಂಗ್ ಬಂಗಾರಪೇಟೆ ಎಲ್ಲ ರೌಂಡ್ ಹೊಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀರಿ. ಸುಮಾರು ದಿನದಿಂದ ನಾನು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ರಿ, ಬೋರ್ ಆಗ್ತಿದೆ ಅಂತ ಹೇಳಿಬಿಟ್ಟು. ಫಸ್ಟು ನಾವು ಹೋಗಿದ್ದಂತೂ ಪಾನಿಪುರಿ ಪಾಯಿಂಟ್ಗೆ. ಬಂಗಾರಪೇಟೆ ಅಂದರೆ ಪಾನಿಪುರಿ ಅಂದರೆ ಬಂಗಾರಪೇಟೆಗೆ ಗೊತ್ತೇ ಇರೋ ಮಾತಲ್ವಾ. ಪಾನಿಪುರಿ ತಿಂದಮೇಲೆ ಇವರೆಲ್ಲರಿಗೂ ಇಷ್ಟ ಅಂತ ಹೇಳಿಬಿಟ್ಟು ಗುಲ್ಕನ್ ತೊಗೊಂಡ್ರು. ನನಗಂತೂ ಅದಷ್ಟು ಇಷ್ಟ ಆಗೋದಿಲ್ಲ, ಬಟ್ ಇವ್ರಿಗೆಲ್ಲ ತುಂಬ ಇಷ್ಟ ಅಂತ ಅದಕ್ಕೆ ನನ್ನ ರೆಗಿಸ್ಕೊಂಡು ತಿಂತಿದ್ರು. ನಾನಂತೂ ನನ್ನ ಪುಟಾಣಿ ಜೊತೆ ಎಂಜಾಯ್ ಮಾಡ್ತಿದ್ದೆ. ಅವಳಿಗಂತೂ ಒಂದು ಬೋಟಿ ಕೊಡಿಸಿದ್ರಿ, ಫುಲ್ ಖುಷಿಯಿಂದ ಎಂಜಾಯ್ ಮಾಡ್ತಿದ್ಲು. ಅಲ್ಲಿಂದ ನಮ್ಮ ನೆಕ್ಸ್ಟ್ ಪಾಯಿಂಟ್ ಬಂದು ಅಯ್ಯಂಗಾರ್ ಬೇಕ್ರಿ ಅಂದರೆ ಹೇಳೋದೇ ಬೇಕಾಗಿಲ್ಲ. ಸ್ಮೆಲ್ಗೆ ರೋಡಲ್ಲಿ ಹೋಗೋರ್ನೆಲ್ಲನೂ ಅಟ್ರ್ಯಾಕ್ಟ್ ಮಾಡುತ್ತೆ. ಇನ್ನು ಇಲ್ಲಿಂದ ಮಿಕ್ಸ್ಚರು, ಹನಿ ಕೇಕು ಎಲ್ಲ ನೋಡ್ತಿದ್ರೆ ಆಹಾ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.